ವಾರ್ತೆಯ ಮುಖ್ಯಾಂಶಗಳು. ರೈತರ ಸಮಸ್ಯೆಗೆ ತುರ್ತು ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ ಎಂದು ಆಗ್ರಹಿಸಿದ ಅನಂತಮೂರ್ತಿ ಹೆಗಡೆ. ಶ್ರೀ ಸತ್ಯಸಾಯಿ ಪ್ರೇಮ ವಾಹಿನಿ ರಥಕ್ಕೆ ಭವ್ಯ ಸ್ವಾಗತ ನೀಡಿದ ನಗರದ ಜನತೆ. ಬೆಟ್ಟದ ದುರುಪಯೋಗ ಭೂಗಳ್ಳತನಕ್ಕೆ ಸಮಾನ, ಭೀಮಗರ್ಜನ ಸಮರ್ಥನೆ. ಜೀವನ ಶೈಲಿಯಲ್ಲಿ ಮನಃಶಾಂತಿ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ, ಶುಭಾ ಹೆಗಡೆ. ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಉಪಕರಣ ವಿತರಣೆ ಮಾಡಿದ ಲೇಖಕಿ. ನಾವು ನಮ್ಮ ಸಂಘಟನೆ ಹೇಳಿದಂತೆ ಆಪರೇಷನ್ ಬೆಟ್ಟ ಲ್ಯಾಂಡ್ ಹೋರಾಟ ಕೈಬಿಡುವ ಮಾತೇ ಇಲ್ಲ. ಬಾಗಾಯಿತು ಎಂದು ನೀಡಿದ ಸರ್ಕಾರಿ ಬೆಟ್ಟದಲ್ಲಿ ಬೇಲಿ ಹಾಕಿಕೊಳ್ಳುವುದು, ಮರ ಕಡಿಯುವುದು, ತೋಟದ ನಿರ್ಮಾಣ ಮಾಡುವುದು ಇದು ಸವಲತ್ತಿಗಾಗಿ ನೀಡಿದ ಬೆಟ್ಟದ ದುರುಪಯೋಗ ಆಗುತ್ತದೆ. ಅಲ್ಲದೆ ಅರಣ್ಯ ನಾಶವಾಗುತ್ತಾ ಇದೆ. ಅಂತಹ ಲೂಟಿಕೋರರ ವಿರುದ್ಧ ಮಾತ್ರ ನಾವು ಹೋರಾಟ ಮಾಡುತ್ತಾ ಇರುವುದು. ಇಂತಹ ಲೂಟಿಕೋರರಿಂದ ಇಂದು ಅರಣ್ಯ ನಾಶದಿಂದ ಕರ್ನಾಟಕವೇ 2ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಇಂತಹ ಲೂಟಿಕೋರರನ್ನು ಭೂಕಳ್ಳರು ಅನ್ನದೇ ಬೇರೆ ಏನು ಹೇಳಬೇಕು. ಬಹುಶಃ ಕೆಲವರಿಗೆ ಕಾನೂನಿನ ತಿಳುವಳಿಕೆ ಕಡಿಮೆ ಇದ್ದು ನಾವು ಯಾವುದೇ ಸಮುದಾಯದ ವಿರೋಧಿಗಳಲ್ಲ, ರೈತ ವಿರೋಧಿ ಅಂತೂ ಮೊದಲೇ ಅಲ್ಲ. ನಾವು ಮತ್ತು ನಮ್ಮ ಕುಟುಂಬ ರೈತಾಪಿ ಕುಟುಂಬವೇ ಆಗಿದೆ. ಆದರೂ ನಮ್ಮನ್ನು ನಮ್ಮ ಸಂಘಟನೆಯ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ರೈತ ವಿರೋಧಿ ಎಂದು ಬಿಂಬಿಸಲು ಹೊರಟಿದ್ದು ಇದಕ್ಕೆ ನಾವು ಅಂಜುವುದಿಲ್ಲ. ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾಗಿ ಬೆಟ್ಟ ಲ್ಯಾಂಡ್ ಬಗ್ಗೆ ಪುನಃ ಸುದ್ದಿಗೋಷ್ಠಿ ನಡೆಸುತ್ತೇವೆ ಎಂದು ಭೀಮಗರ್ಜನೆ ಸಂಘಟನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ಹೇಳಿದರು. ಅವರು ಶನಿವಾರ ನಗರದ ನೆಮ್ಮದಿ ಕುಟೀರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಉಪಾಧ್ಯಕ್ಷ ಅಮಿತ್ ಜೋಗಳೇಕರ್, ಶ್ಯಾಮ್ ದೇಶ್ಮುಖ್, ನವೀನ್ ಕಾನಡೆ, ಹರ್ಷ, ಪುನೀತ್ ಮರಾಠೆ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿನ ಗಣೇಶ್ ನಗರದ ನಾಗಚೌಡೇಶ್ವರಿ ದೇವಾಲಯದಲ್ಲಿ ಧ್ಯಾನದ ಕುರಿತು ಸುಮಾರು 2 ಗಂಟೆಗಳು ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿತ್ತು. ಧ್ಯಾನದ ಮಹತ್ವ ಕುರಿತು ಶೋಭಾ ಹೆಗಡೆ ಹುಲ್ಲೇಕೊಪ್ಪ ಮಾತನಾಡಿ, ಇಂದಿನ ವೇಗದ ಜೀವನ ಶೈಲಿ ಮನಃಶಾಂತಿ ಕಾಪಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಪ್ರತಿಯೊಬ್ಬರಿಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು, ದೇಹದ ಆರೋಗ್ಯವನ್ನು ಸುಧಾರಿಸಲು ಹಾಗೂ ಆತ್ಮ ಶುದ್ಧಿಯನ್ನು ಹೊಂದಲು ಧ್ಯಾನವು ಪರಿಣಾಮಕಾರಿ ಸಾಧನವಾಗಿದೆ. ನಿತ್ಯ ಧ್ಯಾನ ಅಭ್ಯಾಸ ಮಾಡಿದರೆ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ, ಚಿಂತನೆಗಳು ಸ್ಪಷ್ಟವಾಗುತ್ತವೆ ಹಾಗೂ ಜೀವನದಲ್ಲಿ ಸಮತೋಲನ ಸಾಧಿಸಲು ಸಹಾಯವಾಗುತ್ತದೆ. ಆದ್ದರಿಂದ ಎಲ್ಲರೂ ದಿನನಿತ್ಯದ ಜೀವನದಲ್ಲಿ ಧ್ಯಾನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇವಿಯ ಸನ್ನಿಧಿಯಲ್ಲಿ ಅರಿಶಿನ ಕುಂಕುಮ ನೀಡಲಾಯಿತು. ನಾಗಚೌಡೇಶ್ವರಿ ದೇವಸ್ಥಾನದ ಗಣೇಶ್ ಹೆಗಡೆ, ವಿಜಯ್ ಹೆಗಡೆ, ಆಯೋಜಕಿ ಅಕ್ಷತಾ ಹೆಗಡೆ ಮತ್ತಿತರರು ಇದ್ದರು. ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಶ್ರೀ ಸಾಯಿ ಬಾಬಾ ಅವರ ದಿವ್ಯ ಪ್ರೇಮ ಸಂದೇಶವನ್ನು ಸಾರಲು ಶಿರಸಿಗೆ ಆಗಮಿಸಿದ ಶ್ರೀ ಸತ್ಯಸಾಯಿ ಪ್ರೇಮ ವಾಹಿನಿಯ ರಥಕ್ಕೆ ದೇವಿಕೆರೆಯಲ್ಲಿ ಭಕ್ತಿಯಿಂದ ಸ್ವಾಗತ ನೀಡಲಾಯಿತು. ಭಾರತದ ಮಹಾನ್ ಉದ್ಯಮಿ ರತನ್ ಟಾಟಾ ಅವರ ಜೀವನ ಶೈಲಿಯನ್ನು ಮೆಚ್ಚಿಕೊಂಡ ಪರಿಸರ ಸಂಶೋಧಕಿ ಹಾಗೂ ಲೇಖಕಿ ಸನ್ನಿ ದೇವಿ ಅವರು ತಮ್ಮ ಜನ್ಮದಿನದ ಪ್ರಯುಕ್ತ ವಿವಿಧ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಉಪಕರಣವನ್ನು ಉಚಿತವಾಗಿ ನೀಡಿದರು. ತಾಲೂಕಿನ ಹನುಮಂತಿ ಪ್ರಾಥಮಿಕ ಶಾಲೆ ಹಾಗೂ ನಿಲ್ಕುಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಪಟ್ಟಿ, ಪೆನ್ನು, ಸಿಹಿ ತಿಂಡಿ ಹಾಗೂ ಬಿಸಿ ಊಟಕ್ಕೆ ತರಕಾರಿಯನ್ನು ನೀಡಿದರು. ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು, ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನಿಲ್ಕುಂದ ಶಾಲಾ ಶಿಕ್ಷಕರು ಸನ್ನಿ ದೇವಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಜಿಲ್ಲೆಯ ರೈತರು ಪ್ರಸ್ತುತ ಸಾಲಿನಲ್ಲಿ ತೀವ್ರ ಸಂಕಷ್ಟದಲ್ಲಿದ್ದು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಈ ಕೂಡಲೇ ಕ್ಷೇತ್ರದ ಶಾಸಕರು ತಮ್ಮ ನೇತೃತ್ವದಲ್ಲಿ ರೈತರು, ಸಹಕಾರಿ ಸಂಘಗಳ ಪ್ರಮುಖರು, ಕೃಷಿ ವಿಜ್ಞಾನಿಗಳು, ತೋಟಗಾರಿಕಾ ಹಾಗೂ ಕೃಷಿ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನು ಕರೆದು ರೈತರ ಸಮಸ್ಯೆಗೆ ತುರ್ತು ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ. ಅವರು ಶಿರ್ಸಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಎಲೆಚುಕ್ಕಿ ರೋಗದ ತೀವ್ರತೆಗೆ ಜಿಲ್ಲೆಯ ಜನ ಹೈರಾಣಾಗಿದ್ದು ನಿತ್ಯದ ಬದುಕನ್ನು ಸಾಗಿಸುವುದು ಸಹ ಕಷ್ಟಕರವಾಗಿದೆ. ಸಂಕಷ್ಟದಲ್ಲಿರುವ ರೈತರ ಪರವಾಗಿ ಬಿಜೆಪಿ ಸದಾ ನಿಲ್ಲಲಿದ್ದು, ಅದೇ ಕಾರಣಕ್ಕೆ ಮಳೆ ಮಾಪನ ಯಂತ್ರ ಸರಿ ಇಲ್ಲದಿದ್ದರೂ ಸಹ ಕಳೆದ ಅವಧಿಯಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪ್ರಯತ್ನದ ಫಲವಾಗಿ ರೈತರಿಗೆ ಬೆಳೆ ವಿಮೆ ಹಣ ದೊರಕಿಸಿಕೊಡಲಾಗಿತ್ತು. ಈ ವರ್ಷವೂ ಕೂಡ ಸಂಸದರ ಪ್ರಯತ್ನದ ಫಲವಾಗಿ ಬೆಳೆ ವಿಮೆ ಹಣ ಜಮಾವಾಗುತ್ತಿದೆ. ಕಳೆದ ವರ್ಷವೇ ಮಳೆ ಮಾಪನ ಯಂತ್ರವನ್ನು ಸರಿಪಡಿಸುವಂತೆ ಸಂಸದರು ತಾಕೀತು ಮಾಡಿದರೂ ಸಹ ರಾಜ್ಯ ಸರ್ಕಾರ ನಿಷ್ಕಾಳಜಿ ತೋರಿಸುವ ಮೂಲಕ ಜಿಲ್ಲೆಯ ರೈತರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಸೇಮ್ ಮಳೆ ಇದೆ ಅಂತ ಹೇಳಿ ಕೊಟ್ಟಿದ್ರು. ಅದಕ್ಕೆ ಅವರು ಡೌಟ್ ಮಾಡಿ ಇದು ನಿಮ್ದು ಎಲ್ಲಾ ಪಂಚಾಯತ್ ಸೇಮ್ ಮಳೆ ಹೆಂಗೆ ಸಾಧ್ಯ ಇದೆ ಅಂತ ಹೇಳಿ ಅದನ್ನ ಅವರು ಕ್ಯಾನ್ಸಲ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ನಂತರ ತಮಗೆ ಗೊತ್ತಿದೆ ಪರಿಹಾರ ಬಂತು. ಈ ಸಲ ಏನಾಗಿದೆ ಅಂತಂದ್ರೆ ಈ ಸಲನೂ ಕೂಡ ಅವರು ರಿಜೆಕ್ಟ್ ಮಾಡಿದ್ರು.
ಇದು ಏನು ಕೊಡ್ಲಿಕ್ಕೆ ಬರ್ತದೆ, ನಿಮ್ದು ಮಳೆ ಮಾಪನ ಅಂತ ಸರಿ ಇಲ್ಲ ಅಂತ ಹೇಳಿ. ಆದ್ರೆ ನಿರಂತರವಾಗಿ ಕಾವೇರಿ ಸಾಹೇಬರು ಹಾಗೆ ಮಾಡಬಾರದು, ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಕೊಡಲೇಬೇಕು ಅಂತ ಒತ್ತಡ ಹಾಕಿದ ಫಲವಾಗಿ ಪರಿಹಾರ ಬಂತು. ಅದೇನಾಗಿದೆ ಅಂತಂದ್ರೆ, ಇವರು ಎಂತ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದವರು, ಯಾವುದೋ ಪಂಚಾಯತ್ ಸರಿ ಇಲ್ಲ, ಪಕ್ಕದ ಯಾವುದೋ ಪಂಚಾಯತ್ ಇದು ಐಡಿಂಗ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಉದಾಹರಣೆಗೆ ಮತ್ತಿಘಟ್ಟದಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಶಿವಳ್ಳಿ ತೆಗೆದು ಹಾಕಿದ್ದಾರೆ, ಅಲ್ಲಿ 177 ರೂಪಾಯಿ ಬಂದಿದೆ. ಒಂದು ಇಷ್ಟ ಇದೆ, ನಾನು ತಮಗೆಲ್ಲ ಕೊಡ್ತೇನೆ ಯಾವ ಪಂಚಾಯತ್ ಎಷ್ಟು ಅಂತ ಹೇಳಿ. ದಂಡದಲ್ಲಿ 900 ರೂಪಾಯಿ ಗುಂಟೆ ಲೆಕ್ಕದಲ್ಲಿ ಬಂತು. ಇದರಲ್ಲಿ 1 ಗುಂಟೆಗೆ 50 ರೂಪಾಯಿ ಬಂದ್ರೆ, ಪಕ್ಕದ ಬಿಸಿಲು ಕೊಪ್ಪದಲ್ಲಿ ಸುಮಾರು 500 ರೂಪಾಯಿ ಬಂತು. ಅಂದ್ರೆ 20,000 ರೂಪಾಯಿ ಎಕರೆ ಬಂತು. ಸಿಕ್ಕಾಪಟ್ಟೆ ತಾರತಮ್ಯ. ಮಳೆ ಸೇಮ್ ಬಂದಿದೆ, ಆದ್ರೆ ಇವರು ಪಕ್ಕದ ಯಾವುದೋ ಪಂಚಾಯತ್ ತೆಗೆದು ಹಾಕ್ಬಿಡ್ತಾರೆ, ದೊಡ್ಡನಳ್ಳಿ ಅಂತ ಸಿರ್ಸೆ ಮಳೆ ತೆಗೆದು ಹಾಕ್ಬಿಡೋದು. ಹೀಗೆಲ್ಲ ಮಾಡಿ ಎಲ್ಲ ಅಸ್ತವ್ಯಸ್ತ ಮಾಡಿ ಇಟ್ಟಿದ್ದಾರೆ. ಸಂಪೂರ್ಣ ಗೊಂದಲ ಇದೆ. ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ರಾಜ್ಯ ಸರ್ಕಾರದವರು ಹಲವಾರು ಬಾರಿ ಮಳೆ ಮಾಪನ ಯಂತ್ರವನ್ನ